ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಇನ್ನೊಂದು ಥರ ಡಿಫ್ರೆಂಟ್ ಆಗಿರೋ ಕಲೆಕ್ಷನ್ ಅಂತ ಹೇಳ್ಬೋದು. ಇದರಲ್ಲಿ ಸಿಂಪಲ್ ಆಗಿರೋಂಥ ನೆಕ್ಲೆಸ್ ಇದೆ ನೋಡಿ, ತುಂಬಾ ಕ್ಯೂಟ್ ಆಗಿದೆ. ಡಿಫ್ರೆಂಟ್ ಕಲರ್ಸಲ್ಲಿ ಬರುತ್ತೆ, ಒಂದು 5-6 ಕಲರ್ಸಲ್ಲಿ ಬರುತ್ತೆ. ಮತ್ತು ಇದ್ರ ನೆಕ್ಸ್ಟು ನಿಮಗೆ ಸೆಮಿ ಬ್ರೈಡಲ್ ಸಿಗುತ್ತೆ. ಇದ್ರ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಿಮಗೆ ಫುಲ್ಲು ಬ್ರೈಡಲ್ ಸೆಟ್ ಸಿಗುತ್ತೆ. ಯಾರು ಮದುವೆಗೆ ಅಂತಲೇ ಇನ್ನೇನು ಸೀಸನ್ ಸ್ಟಾರ್ಟು ನೆಕ್ಸ್ಟ್ ವೀಕಿಂದ ಮುಗೀತು. ಆಷಾಢ ಅಂದರೆ ಒಳ್ಳೆ ಬಂಪರ್ ಅಂತಲೇ ಹೇಳ್ಬೋದು. ಆಷಾಢ ಮುಗಿದ ತಕ್ಷಣ ಶ್ರಾವಣ ಬಂತು, ವರಮಹಾಲಕ್ಷ್ಮಿ ಬಂತು, ಮದುವೆ ಫಂಕ್ಷನ್ಗಳು ಬಂತು ಅಂತಲೇ ಹೇಳ್ಬೋದು. ನೋಡಿ ಹೇಗಿದೆ ಇದು ಮುತ್ತಿಂದು, ಜೊತೆಗೆ ಅದಕ್ಕೆ ಹ್ಯಾಂಗಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ನೋಡಿ ಮಾಟಿಗಳು, ನೀವು ಸುಮ್ಮನೆ ನೋಡಿದ್ರೆ ಗೊತ್ತಾಗೋದಿಲ್ಲ. ಇದರಲ್ಲೆಲ್ಲ ಕೆಲವೆಲ್ಲ ಮ್ಯಾಟ್ ಫಿನಿಶಿಂಗ್ ಇದೆ ಗೊತ್ತಾ. ಅದು ವೇರ್ ಮಾಡಿದಾಗ ಅದ್ರ ತಕ್ಕಂಗೆ ಜುಮ್ಕಿ ಇರಬೇಕು, ಇಲ್ಲ ದೊಡ್ಡದು ಹ್ಯಾಂಗಿಂಗ್ ಥರ ಯಾವ್ದಾದ್ರು ಇರಬೇಕು. ಆವಾಗ ಈ ಮಾಟಿಗೂ ಒಂದು ಕಳೆ, ಹಾಕ್ಕೊಂಡವ್ರಿಗೂ ಒಂದು ಕಳೆ ಅಂತ ಹೇಳ್ಬೋದು. ಇದೆಲ್ಲ ಮ್ಯಾಟ್ ಫಿನಿಶಿಂಗಲ್ಲಿ ಬರುತ್ತೆ. ಫಸ್ಟ್ ಎಲ್ಲ ನೋಡಿದ್ರಲ್ಲ ಅದೆಲ್ಲ ಸ್ಟೋನ್ಸಲ್ಲಿ ಬರುತ್ತೆ, ಕೆಲವು ಸೀಜೆಡ್ ಸ್ಟೋನ್ಸಲ್ಲೂ ಬರುತ್ತೆ. ಅದಕ್ಕೆ ಹೇಳಿದ್ದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಬೆಲ್ ಐಕಾನ್ನ ಕ್ಲಿಕ್ ಮಾಡಬೇಕು, ಆಲ್ ಸೆಲೆಕ್ಟ್ ಮಾಡಿ ನೋಟಿಫಿಕೇಷನ್ನ ಡೇ ಟು ಡೇ ನಿಮ್ಮ ಮೊಬೈಲಿಗೆ ಬರೋ ಥರ ಮಾಡ್ಕೋಬೇಕು ನೀವು. ಇದು ನೋಡಿ ಹೇಗಿದೆ, ಆರಾಮಾಗಿ ನಮ್ಮದು ಮಾಂಗಲ್ಯ ಚೈನ್ ಜೊತೆಗೆ ವೇರ್ ಮಾಡ್ಬೋದು. ಕಪ್ಪುದು ಲಕ್ಷ್ಮಿದು ಈ ಮದುವೆ ಆದವರೆಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು. ಇದೆಲ್ಲ ಇವಾಗ ಬರ್ತಾ ಇರೋದನ್ನೆಲ್ಲ ರಿಸೆಪ್ಷನ್ ವೇರ್ ಮಾಡ್ಬೋದು. ಇದರಲ್ಲಿ ಕಲರ್ಸ್ ನೋಡಿ, ಸೆಂಟ್ರಲ್ಲಿ ಲೈಟ್, ಅದು ಸ್ವಲ್ಪ ಡಾರ್ಕಲ್ಲಿದೆ. ಆಮೇಲೆ ಸೈಡ್ಸಲ್ಲೆಲ್ಲ ಲೈಟ್ ಪಿಂಕು ಮತ್ತು ಗ್ರೀನು, ಡಿಫ್ರೆಂಟ್ ಆಗಿದೆ. ಮೆರೂನು, ಆಮೇಲೆ ಜಾಸ್ತಿ ಬರೋದು ನೆವಿ ಬ್ಲೂ. ಅದು ಎದ್ದು ಕಾಣೋಂಗೆ ಇದು ಹೇಗಿದೆ ನೋಡಿ, ಎಷ್ಟು ಗ್ರ್ಯಾಂಡಾಗಿ ಕಾಣುತ್ತೆ. ಲೆಹೆಂಗಾ ಹಾಕೊಂಡ್ಬಿಟ್ರಂತೂ ಸೂಪರಾಗೇ ಇರುತ್ತೆ. ಲೆಹೆಂಗಾ ಆಗಲಿ ಮತ್ತು ರಿಸೆಪ್ಷನ್ ಸ್ಯಾರೀಸ್, ಗ್ರ್ಯಾಂಡ್ ಸ್ಯಾರೀಸ್ ಇರುತ್ತಲ್ಲ, ರೇಷ್ಮೆ ಸೀರೆಗೆ ಮ್ಯಾಚ್ ಆಗೋಲ್ಲ. ಇದು ನಾರ್ಮಲಿ ಡಿಸೈನರ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಕೆಲವೆಲ್ಲ ವರ್ಕೆಲ್ಲ ಮಾಡಿರ್ತಾರಲ್ಲ ಅಂಥದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಕಾಂಬಿನೇಷನ್ನು ಹುಡುಗನ ಡ್ರೆಸ್ಸು ಚೆನ್ನಾಗಿದ್ರೆ ಮತ್ತು ಈ ನೆಕ್ಲೆಸ್ಗೂ ಒಂದು ಲುಕ್ ಬರುತ್ತೆ ಅಂತ ಹೇಳ್ಬೋದು. ಬರೀ ಫೋಟೋಸೇ ನೋಡಿದ್ರೆ ಬೇಜಾರಾಗಿ ಹೋಗ್ಬಿಡುತ್ತೆ. ನೋಡಿ ಫಿಸಿಕಲ್ ಸ್ಟಾಕ್ ಹೇಗಿದೆ ಅಂತ ನೋಡಿ. ಸ್ಟಾಕ್ ಫೋಟೋಸಲ್ಲೂ ನೋಡಬೇಕು, ಈ ನಾರ್ಮಲ್ ಫೋಟೋಸಲ್ಲೂ ನೋಡಬೇಕು ಹೇಗಿರುತ್ತೆ ಅಂತ. ಯಾಕಂದ್ರೆ ಅವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ, ನೀವು ಕ್ವಾಲಿಟಿ ಮ್ಯಾಚ್ ಮಾಡ್ಬೋದು. ಕ್ವಾಲಿಟಿ ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಯಾವುದೇ ರೀತಿ ಸ್ಟೋನು ಬಿದ್ದೋಗೋದಿಲ್ಲ. ನೋಡಿ ಹೇಗಿದೆ, ಸೆಂಟ್ರಲ್ಲಿ ಡಾರ್ಕ್ ಗ್ರೀನ್ ಕಲರು, ಸೈಡೆಲ್ಲ ವೈಟಲ್ಲಿ. ವೇರ್ ಮಾಡಿದಾಗ ತಾನೇ ಅದ್ರ ಲುಕ್ ಗೊತ್ತಾಗೋದು. ಇದೆಲ್ಲ ನಿಮಗೆ ಆಲ್ಮೋಸ್ಟ್ ಚಿಕ್ಕಪೇಟೆಗಳಲ್ಲಿ ಸಿಕ್ಕೋದಿಲ್ಲ. ಅಂಗಡಿಗಳಿಗೆ ಹೋದರೆ ನಿಮ್ಗೆ ನಾನೇ ಆಚೆ ಕಡೆ ಅಂಗಡೀಲಿ ಕೇಳಿದೆ, ಅಂದರೆ ರೋಡ್ ಸೈಡ್ ಅಂಗಡೀಲಿ ಕೇಳಿದೆ. ಲಾಂಗ್ ಚೈನ್ ಇವಾಗ ಗ್ರೀನಲ್ಲಿ ಬಂದಿದೆಯಲ್ಲ, ಆ ಗ್ರೀನಲ್ಲಿ ಎಷ್ಟಿದು ಅಂತ ಹೇಳಿದ್ರೆ 950 ಹೇಳಿದ್ರು. ನಮ್ಮ ಹತ್ರನೂ ಅಷ್ಟೇ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ನಾನು ಕ್ವಾಲಿಟಿ ಏನು ಅಷ್ಟು ಗಮನಿಸಿಲ್ಲ. ಯಾಕಂತಂದರೆ ತೊಗೊಂಡ್ರೆ ಮಾತ್ರ ಕೇಳಬೇಕು, ಇಲ್ಲಾಂದರೆ ಅವ್ರು 1-4 ಮಾತಾಡ್ತಾರಲ್ಲ. ಸೊ ಅದಕ್ಕೋಸ್ಕರ ನಾನು ಕೇಳೋಕ್ಕೆ ಹೋಗಿಲ್ಲ. ನೋಡಿ ಚೋಕರ್ಗಳು ನೋಡಿ ಹೇಗಿದೆ ಅಂದರೆ, ಈಗ ಒಂದು 3 ವರ್ಷಕ್ಕೆ ಮುಂಚೆ ಬರ್ತಾಯಿತ್ತು ಈ ಟ್ರೆಂಡ್ ಚೋಕರ್ಗಳು. ಈಗ ಸ್ವಲ್ಪ ಕಡಿಮೆ ಆಗಿದೆ. ಕೆಲವರೆಲ್ಲ ವೇರ್ ಮಾಡಲ್ಲ ಈಗ. ಅದೇನಿದ್ರು ಬ್ರೈಡಲ್ ಸೆಟ್ ಜೊತೆ ಸಿಕ್ಕರೆ ಮಾತ್ರ ವೇರ್ ಮಾಡ್ತಾರೆ. ಈಗ ನೋಡಿ ಸೊಂಟು ಡಾಬ್ ಬರ್ತಾ ಇದೆ. ಲಕ್ಷ್ಮಿದು ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಕಾಣುತ್ತೆ. ವೇರ್ ಮಾಡಿದಾಗಲೇ ತಾನೇ ಅದ್ರದ್ದು ಬೆಲೆ ಗೊತ್ತಾಗೋದು ಅನ್ನೋದಕ್ಕೆ ಇಂಥದ್ದು ನೋಡ್ಬೇಕು. ಫಸ್ಟು ನೋಡಿ ಚೆನ್ನಾಗಿದ್ದರೆ ನೀವು ಒಂದು ₹500 ಕೊಟ್ಟು ಒಂದು ಪರ್ಚೇಸ್ ಮಾಡಿ ನೋಡಿ ಹೇಗಿದೆ ಅಂತ. ನಿಮ್ಗೆ ಇಷ್ಟ ಆದರೆ ಮುಂದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿದ್ರೆ ಅವರು ಒಬ್ಬರು ಲೈಕ್ ಮಾಡ್ತಾರೆ, ತೊಗೊಳ್ಬೋದು ಅಂತ ಅಂದ್ಕೊಳ್ತಾರೆ. ಯಾಕಂದರೆ ಇದನ್ನೆಲ್ಲ ನಾವು ಗೋಲ್ಡಲ್ಲಿ ಮಾಡ್ಸೋಕ್ಕೆ ಆಗಲ್ಲ. ಇವಾಗಿನಿರೋ ರೇಟ್ಗೆ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಜನಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಯಾರೆಲ್ಲ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮೇಕಪ್ ಆರ್ಟಿಸ್ಟು, ಬ್ಯೂಟಿಷಿಯನ್ನು ಯಾರು ಬೇಕಾದ್ರೂ ತೊಗೊಳ್ಬೋದು. ಮತ್ತು ಇದನ್ನು ನೀವು ಬಾಡಿಗೆಗೂ ಕೊಡ್ಬೋದು. ನಾನು ಇದು ಯಾವುದು ಮನೇಲಿ ತರಿಸಿಟ್ಕೊಳ್ಳೋದಿಲ್ಲ, ನಿಮ್ಮ ಜಾಗಕ್ಕೆ ಬರುತ್ತೆ ಮ್ಯಾನುಫ್ಯಾಕ್ಚರಿಂದ. ಆವಾಗ ನಿಮಗೆ ಕ್ವಾಲಿಟಿ ನಿಮ್ಮ ಕೈಯಲ್ಲೇ ಸಿಗುತ್ತೆ. ತರಿಸಿಟ್ಕೊಂಡು ದುಡ್ಡು ವೇಸ್ಟ್ ಮಾಡಿ ಶಿಪ್ಪಿಂಗೆಲ್ಲ ಎಕ್ಸ್ಟ್ರಾ ಚಾರ್ಜ್ ಮಾಡಿ ನಿಮ್ಮ ಹತ್ರ ತೊಗೊಳೋದಕ್ಕಿಂತ ಈ ಥರ ಮಾಡೋದೇ